2, 3, 4 ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ 3 ಸೂತ್ರಗಳನ್ನು ಕಲಿತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್. ಎರಡು ಪದಗಳನ್ನ ಯೂಸ್ ಮಾಡಿ ನಾವು 3 ಸೂತ್ರಗಳನ್ನು ಮಾಡಿ ಇದರ ಮೂಲಕ ನಾವು ಸೆಂಟೆನ್ಸ್ಗಳನ್ನು, ಇದರ ಮೂಲಕ ನಾವು ವಾಕ್ಯಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲಿಯೋಣ. ಬಟ್ ಎಷ್ಟು ವಾಕ್ಯಗಳನ್ನು ಮಾಡ್ಬೋದು? 3 ಸೂತ್ರಗಳು. ಇಟ್ಸ್ ವೆರಿ ಸಿಂಪಲ್. ಒಂದೇ ಥರ ಇರುತ್ತೆ ಸೂತ್ರ ನೋಡಲಿಕ್ಕೆ, 3 ಸೂತ್ರಗಳು. ಆದರೆ ನೀವು 30,000ಕ್ಕಿಂತ 30,000ಕ್ಕಿಂತ ಜಾಸ್ತಿ ಸೆಂಟೆನ್ಸಸ್ ಮಾಡೋದು ವೆರಿ ಸಿಂಪಲ್. ಓಕೆ, ಸೊ ಈ ಸೂತ್ರಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದರೆ ಇಟ್ಸ್ ವೆರಿ ಯೂಸ್ಫುಲ್ ವಿಡಿಯೋ. ಆ್ಯಂಡ್ ಹಾಗೆ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಯಾರಿಗಾದ್ರು ಶೇರ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಆ್ಯಂಡ್ ಬಿಫೋರ್ ದಟ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲೂ ಸಹ ಕಮೆಂಟ್ ಮಾಡಿ. ರೈಟ್, ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ನಾನು ಆಗಲೇ ಹೇಳಿದಾಗೆ 3 ಸೂತ್ರ ಅಂದರೆ ಇಟ್ಸ್ ವೆರಿ ಸಿಂಪಲ್ ಸೂತ್ರ ಅಂತಲೇ ಹೇಳ್ಬೋದಾ? ಎಸ್, ಅಫ್ಕೋರ್ಸ್. ನಾವು ಏನೇ ಫಾರ್ಮಲ್ ಹಾಕಿರೋದು ಒಂದು ಕನೆಕ್ಟ್ ಮಾಡಿದ್ರೆ ಅದು ಸೂತ್ರ ಅಂತ ಆಗುತ್ತೆ. ರೈಟ್, ಈಗ ನೋಡಿ ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ ಐ ಅಂದ್ರೇನು? ನಾನು. ಐ ವಾಂಟ್ ಸಮಥಿಂಗ್, ನನಗೇನೋ ಬೇಕು. ಐ ವಾಂಟ್ ದಿಸ್, ಐ ವಾಂಟ್ ಅ ಬುಕ್, ನನಗೊಂದು ಪುಸ್ತಕ ಬೇಕು. ಐ ವಾಂಟ್ ಅ ಪೆನ್, ನನಗೊಂದು ಪೆನ್ ಬೇಕು. ಐ ವಾಂಟ್ ಐಸ್ ಕ್ರೀಮ್, ನನಗೆ ಐಸ್ ಕ್ರೀಮ್ ಬೇಕು. ಅಥವಾ ಏನೋ ಬೇರೆ ಏನೇನೋ ಬೇಕು. ಈ ಬೇಕು ಅಂತಿದೆಯಲ್ವಾ, ಅದು ವಾಂಟ್ ಅಂತ ಹೇಳ್ತೀವಿ. ಐ ವಾಂಟ್ ಸಮಥಿಂಗ್. ಓಕೆ, ಸೊ ಈಗ ನೋಡಿ, ಫಸ್ಟ್ ನಾವು ಐ ವಾಂಟ್ ಅಂತ ಒಂದು ಫ್ರೇಸ್, ಐ ವಾಂಟ್, ಆಮೇಲೆ ವಾಂಟ್ ಹಾಕ್ತೀವಿ. ಆಮೇಲೆ ಮುಂದೆ ಏನು ಬೇಕಾಗಿರೋದು ಅದನ್ನು ಇಲ್ಲಿ ಹಾಕ್ಬೋದು. ಐ ವಾಂಟ್ ಡ್ಯಾಶ್, ಆಸ್ ಐ ಟೋಲ್ಡ್ ಯು, ಐ ವಾಂಟ್ ಅ ಬುಕ್, ಒಂದು ಪುಸ್ತಕ ಬೇಕು. ಐ ವಾಂಟ್ ಅ ಪೆನ್, ಐ ವಾಂಟ್ ಅ ಪೆನ್ಸಿಲ್, ಐ ವಾಂಟ್ ಸಮಥಿಂಗ್. ಓಕೆ, ಆಮೇಲೆ ಐ ವಾಂಟ್ ಆದಮೇಲೆ ನಾವು ಐ ವಾಂಟ್ ಟು ಯೂಸ್ ಮಾಡ್ತೀವಿ. ಐ ವಾಂಟ್ ಟು ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ತೀವಿ. ಅದಾದಮೇಲೆ ನಂತರ ಐ ವಾಂಟ್ ಟು. ನೆಕ್ಸ್ಟ್ ನೋಡಿ, ಇನ್ನೊಂದೇನಿದೆ, ಐ ವಾಂಟ್ ಯು ಟು. ಆ ಯು ಬದಲು ನಾವು ಬೇರೆ ಏನಾದರೂ ಹಾಕ್ಬೋದು. ಐ ವಾಂಟ್ ಅಸ್ ಟು, ಐ ವಾಂಟ್ ದೆಮ್ ಟು, ಐ ವಾಂಟ್ ಹಿಮ್ ಟು. ಓಕೆ, ಸೊ ಈಗ ಫಸ್ಟ್ ಸೆಂಟೆನ್ಸ್ ಮಾಡೋದು ಯಾವುದು ಅಂದರೆ ನೋಡಿ, ಐ ವಾಂಟ್ ಡ್ಯಾಶ್, ನನಗೇನು ಬೇಕು ಅದನ್ನು ನಾನು ಇಲ್ಲ. ಐ ವಾಂಟ್ ದಿಸ್, ಐ ವಾಂಟ್ ದ್ಯಾಟ್. ರೈಟ್, ಆಮೇಲೆ ನೆಕ್ಸ್ಟ್ ಐ ವಾಂಟ್ ಟು, ನನಗೆ ಅದನ್ನು ಮಾಡಬೇಕು. ಐ ವಾಂಟ್ ಟು ಡೂ ಸಮಥಿಂಗ್, ನನಗೇನೋ ಮಾಡಬೇಕು. ಐ ವಾಂಟ್ ಟು ಬಳಸ್ತಾ ಇದ್ದೀವಿ, ಟು. ನೆಕ್ಸ್ಟ್ ಇಲ್ಲಿ ಐ ವಾಂಟ್ ಯು ಟು, ಯು ಹಾಕಿದ್ದೀವಾ? ಟು ಆದಮೇಲೆ ಮುಂದೆ ನಾನು ಹೇಳ್ತೀನಿ ಏನು ಅಂತ. ಐ ವಾಂಟ್ ಯು ಟು, ನನಗೆ ನಿನ್ನಿಂದ ಏನೋ ಆಗಬೇಕು. ಐ ವಾಂಟ್ ಯು ಟು ಡೂ ಸಮಥಿಂಗ್, ನೀನೇನೋ ನನಗೋಸ್ಕರ ಮಾಡಬೇಕು. ಐ ವಾಂಟ್ ಯು ಟು ಡೂ ಸಮಥಿಂಗ್ ಫಾರ್ ಮೀ. ಓಕೆ, ನೆಕ್ಸ್ಟ್ ಐ ವಾಂಟ್ ಹಿಮ್ ಟು, ಅವನಿಂದ ನನಗೇನೋ ಆಗಬೇಕಾಗಿದೆ, ಅಥವಾ ಅವನಿಂದ ಏನೋ ಕೆಲಸ ನನಗಾಗಬೇಕಾಗಿದೆ. ಐ ವಾಂಟ್ ಹಿಮ್ ಟು ಡೂ ದ್ಯಾಟ್, ನಾನು ಬಯಸ್ತೀನಿ ಅವನು ಅದನ್ನು ಮಾಡಬೇಕು ಅಂತ. ಓಕೆ, ಸೊ ಐ ಗಿವ್ ಯು ದ ಎಕ್ಸಾಂಪಲ್ಸ್ ಮುಂದೆ ಕೊಡ್ತೀನಿ. ಐ ವಾಂಟ್ ದೆಮ್, ಐ ವಾಂಟ್ ಹರ್, ಐ ವಾಂಟ್ ದೆಮ್, ಐ ವಾಂಟ್ ಅಸ್, ಐ ವಾಂಟ್ ಕಿರಣ್, ಹೆಸರು. ಐ ವಾಂಟ್ ಕಿರಣ್ ಟು ಡೂ ದ್ಯಾಟ್. ಐ ವಾಂಟ್ ರೂಪಾ, ಹೆಸರು. ಓಕೆ, ಸೊ ಈಗ ನೆಕ್ಸ್ಟ್ ನೋಡಿ, ಇದರ ಫಾರ್ಮುಲಾ ಏನಂತ ನೋಡಿ. ಓಕೆ, ಸೊ ಐ ವಾಂಟ್ ಪ್ಲಸ್ ನೌನ್. ನಾವು ಹಾಕಿದ್ರೆ, ಐ ವಾಂಟ್ ಆದಮೇಲೆ ನಾವು ನಾಮಪದ ಹಾಕಿದ್ರೆ, ನಾಮಪದ ಏನು ಬೇಕಾದ್ರೂ ಆಗಿರ್ಬೋದು ಅಲ್ವಾ. ಓಕೆ, ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ. ಐ ವಾಂಟ್ ಏನು ಬೇಕು? ಅ ಕಪ್ ಆಫ್ ಕಾಫಿ. ಐ ವಾಂಟ್ ಅ ಕಪ್ ಆಫ್ ಕಾಫಿ, ನನಗೊಂದು ಕಪ್ ಕಾಫಿ ಬೇಕು. ನನಗೇನು ಬೇಕು ಅದನ್ನು. ಐ ವಾಂಟ್ ಅ ಕಪ್ ಆಫ್ ಕಾಫಿ. ಓಕೆ, ನೆಕ್ಸ್ಟ್ ಐ ವಾಂಟ್ ಅ ನ್ಯೂ ಫೋನ್, ನನಗೊಂದು ಹೊಸ ಫೋನ್ ಬೇಕು. ಐ ವಾಂಟ್ ಅ ನ್ಯೂ ಫೋನ್, ನನಗೇನು ಬೇಕು, ನನಗೆ ಇದು ಬೇಕು. ಅದಕ್ಕೆ ನಾವು ಜಸ್ಟ್ ಐ ವಾಂಟ್ ಯೂಸ್ ಮಾಡಬೇಕು, ಐ ವಾಂಟ್ ಟು ಅಲ್ಲ. ಓಕೆ, ಐ ವಾಂಟ್ ಸಮ್ ರೆಸ್ಟ್, ನನಗೆ ಸ್ವಲ್ಪ ರೆಸ್ಟ್ ಬೇಕು. ಐ ವಾಂಟ್ ಅ ಹಾಲಿಡೇ, ನನಗೆ ರಜೆ ಬೇಕು. ಐ ವಾಂಟ್ ಅ ಬಿಗ್ ಹೌಸ್, ನನಗೆ ಇದಕ್ಕಿಂತ ದೊಡ್ಡ ಮನೆ ಬೇಕು. ಐ ವಾಂಟ್ ಸಮ್ ಗುಡ್ ಫುಡ್, ನನಗೆ ಸ್ವಲ್ಪ ಒಳ್ಳೆ ಆಹಾರ ಬೇಕು. ಓಕೆ, ಸೊ ನನಗೆ ಬೇಕು. ಸೊ ಐ ವಾಂಟ್ ಏನು ಬೇಕು ಅದನ್ನು ನಾವು ಹೇಳುತ್ತೆ. ಓಕೆ, ಐ ವಾಂಟ್ ಡ್ಯಾಶ್. ಓಕೆ, ಸೊ ಐ ವಾಂಟ್ ಅ ಜಾಬ್ ವಿತ್ ಅ ಬೆಟರ್ ಸ್ಯಾಲ್ರಿ. ಐ ವಾಂಟ್ ಅ ಜಾಬ್, ಇಲ್ಲಿ ಏನು ಬೇಕು? ನನಗೆ ಜಾಬ್ ಬೇಕು ವಿತ್ ಅ ಬೆಟರ್ ಸ್ಯಾಲ್ರಿ, ಒಳ್ಳೆ ಸ್ಯಾಲ್ರಿ ಇರೋ ಕೆಲಸ ಬೇಕು. ಓಕೆ, ಸೊ ಈಗ ಐ ವಾಂಟ್ ಆಯ್ತಲ್ಲ, ನಿಮ್ಗೆ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ. ನೆಕ್ಸ್ಟ್ ಇದರಲ್ಲಿ ನಾನು ನೆಗೆಟಿವ್ ಮಾಡೋದಾದರೆ, ನನಗೆ ಅದು ಬೇಡ,
ನನಗೆ ಬೇಕು, ನನಗದು ಬೇಡ. ಐ ಡೋಂಟ್ ವಾಂಟ್ ಅ ಕೂಲ್ ಡ್ರಿಂಕ್ ಆರ್ ಅ ಕೋಲ್ಡ್ ಡ್ರಿಂಕ್. ಐ ಡೋಂಟ್ ವಾಂಟ್ ಅ ಕೋಲ್ಡ್ ಡ್ರಿಂಕ್. ನನಗೆ ಕೋಲ್ಡ್ ಡ್ರಿಂಕ್ ಬೇಡ. ಐ ಡೋಂಟ್ ವಾಂಟ್ ಎನಿ ಟ್ರಬಲ್. ನನಗೆ ಯಾವುದೇ ರೀತಿ ಸಮಸ್ಯೆ ಬೇಡ. ಐ ಡೋಂಟ್ ವಾಂಟ್ ಅ ನ್ಯೂ ಫೋನ್ ರೈಟ್ ನೌ. ಐ ಡೋಂಟ್ ವಾಂಟ್ ಅ ನ್ಯೂ ಫೋನ್. ಐ ಡೋಂಟ್ ವಾಂಟ್ ಅ ನ್ಯೂ ಫೋನ್ ರೈಟ್ ನೌ. ನನಗೀಗ ಹೊಸ ಫೋನ್ ಏನು ಬೇಕಾಗಿಲ್ಲ, ಬೇಡ. ಐ ಡೋಂಟ್ ವಾಂಟ್ ಟು ಗೋ. ಓಕೆ, ಸೊ ಇಲ್ಲಿ ಟು ಗೋ ಇದೆ, ಇದು ಬಿಟ್ಬಿಡಿ. ಐ ಡೋಂಟ್ ವಾಂಟ್ ಎನಿಥಿಂಗ್ ಟು ಈಟ್. ಐ ಡೋಂಟ್ ವಾಂಟ್ ಎನಿಥಿಂಗ್ ಟು ಈಟ್. ನನಗೆ ತಿನ್ನಲಿಕ್ಕೆ ಏನು ಬೇಡ. ಸೊ ಇಲ್ಲಿ ಐ ವಾಂಟ್ ಅ ಬ್ರೇಕ್, ಐ ವಾಂಟ್ ಮೋರ್ ಟೈಮ್. ಐ ವಾಂಟ್ ಆದಮೇಲೆ ನಮಗೆ ಏನು ಬೇಕು ಅನ್ನೋದು ಇಲ್ಲಿ ನಾವು ಐ ಡೋಂಟ್ ವಾಂಟ್ ಅಂತ ಹೇಳಬೇಕು. ಐ ಡಿಡೆಂಟ್ ವಾಂಟ್ ಅಲ್ಲ, ಐ ಡೋಂಟ್ ವಾಂಟ್ ದಿಸ್ ಥಿಂಗ್. ನನಗೆ ಇದು ಬೇಡ, ನನಗೆ ಅದು ಬೇಡ ಅಂತ ಹೇಳಿ ಐ ಡೋಂಟ್ ವಾಂಟ್ ದ್ಯಾಟ್, ಐ ಡೋಂಟ್ ವಾಂಟ್ ದಿಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಸೆಕೆಂಡ್ ಫಾರ್ಮುಲಾ ಏನಂತ ನೋಡಿ. ನೆಕ್ಸ್ಟ್ ಐ ವಾಂಟ್ ಆದಮೇಲೆ ನಾವೇನು ಮಾಡಿದ್ದೀವಿ, ಟು ಸೇರಿಸಿದ್ವಿ. ಟು, ಐ ವಾಂಟ್ ಟು ಡ್ಯಾಶ್. ಐ ವಾಂಟ್ ಟು ಆದಮೇಲೆ ಪ್ಲಸ್ ವರ್ಬ್. ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ, ಐ ವಾಂಟ್ ಟು ಲರ್ನ್ ಇಂಗ್ಲೀಷ್. ಓಕೆ, ಸೊ ಇದನ್ನ ಏನು ಹೇಳುತ್ತೆ ಈಗ, ಐ ವಾಂಟ್ ಆದಮೇಲೆ ನಾವು ಬಳಸ್ತೀವಲ್ವಾ, ಅದೇನು ಹೇಳುತ್ತೆ, ಎಕ್ಸ್ಪ್ರೆಸಿಂಗ್ ಡಿಸೈರ್ ಫಾರ್ ಸಮಥಿಂಗ್. ನಮಗೇನಾದರೂ ಬೇಕಾಗಿರೋದನ್ನು ನಾವು ವ್ಯಕ್ತಪಡಿಸೋದು. ಓಕೆ, ನೆಕ್ಸ್ಟ್ ಇದು ಸೆಕೆಂಡ್ ಒನ್ ಏನು, ಐ ವಾಂಟ್ ಟು ಪ್ಲಸ್ ವರ್ಬ್, ಎಕ್ಸ್ಪ್ರೆಸಿಂಗ್ ಡಿಸೈರ್ ಟು ಡೂ ಸಮಥಿಂಗ್. ಏನೋ ಮಾಡಲು, ಅಲ್ಲೂ ಇದೆಯಲ್ವಾ, ಅಥವಾ ಏನೋ ಮಾಡಲಿಕ್ಕೆ ಅಕ್ಕೆ ಇದೆಯಲ್ವಾ, ಅದೇ ನಾವು ಟು ಪ್ಲಸ್ ವರ್ಬ್ ಅಂತ ಹಾಕೋದು. ಸೊ ಐ ವಾಂಟ್ ಟು ಲರ್ನ್ ಇಂಗ್ಲೀಷ್. ನನಗೆ ಇಂಗ್ಲೀಷ್ ಕಲಿಯಬೇಕು. ಇಂಗ್ಲೀಷ್ ಕಲಿಯಬೇಕು, ಕಲಿಯಬೇಕು. ನನಗೆ ಇಂಗ್ಲೀಷ್ ಬೇಕು ಅಲ್ಲ, ಐ ವಾಂಟ್ ಇಂಗ್ಲೀಷ್ ಅಲ್ಲ, ಐ ವಾಂಟ್ ಟು ಲರ್ನ್ ಇಂಗ್ಲೀಷ್. ಐ ವಾಂಟ್ ಲರ್ನ್ ಇಂಗ್ಲೀಷ್ ಅಲ್ಲ, ಐ ವಾಂಟ್ ಟು ಲರ್ನ್ ಇಂಗ್ಲೀಷ್. ಸೊ ನೀವು ಟು ಹಾಕಲೇಬೇಕು. ಐ ವಾಂಟ್ ಟು ಲರ್ನ್ ಇಂಗ್ಲೀಷ್. ಟು ಇಲ್ಲ ಅಂದರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್, ಅದೇನು ಮೀನಿಂಗ್ ಕೊಡೋದಿಲ್ಲ. ನೆಕ್ಸ್ಟ್ ಐ ವಾಂಟ್ ಟು ಟ್ರಾವೆಲ್ ದ ವರ್ಲ್ಡ್. ಐ ವಾಂಟ್ ಟು ಟ್ರಾವೆಲ್. ಸೊ ಟು ಲರ್ನ್, ಟು ಟ್ರಾವೆಲ್, ಟು V1, ಟು ಇನ್ಫಿನಿಟಿವ್ ಅಂತ ಹೇಳ್ತೀವಿ. ಟು ಲರ್ನ್, ಟು ಟ್ರಾವೆಲ್. ಸೊ ನನಗೆ ಇಂಗ್ಲೀಷ್ ಕಲಿಬೇಕು, ನಾನು ಪ್ರಪಂಚ ಸುತ್ತಬೇಕು. ಸೊ ಮಾಡಬೇಕು, ನನಗೇನೋ ಮಾಡಬೇಕು. ನನಗೆ ಬೇಕು ಅಂದರೆ ಐ ವಾಂಟ್ ಸಮಥಿಂಗ್. ನನಗೇನೋ ಮಾಡಬೇಕು, ಐ ವಾಂಟ್ ಟು ಡೂ ಸಮಥಿಂಗ್. ಐ ವಾಂಟ್ ಟು ಬೈ ಅ ನ್ಯೂ ಕಾರ್. ನನಗೆ ಹೊಸ ಕಾರು ಖರೀದಿಸಬೇಕು, ಅಥವಾ ನಾನು ಹೊಸ ಕಾರನ್ನು ಖರೀದಿಸಲು ಬಯಸುತ್ತೇನೆ. ಸೊ ಈಗ ವಾಂಟ್ ಅಂತ ತಗೊಂಡಾಗ ಬಯಸು ಅಂತ ಆಗುತ್ತೆ, ಬಟ್ ನಾವು ಅದನ್ನು ಬಯಸು ಅಂತ ನಾವು ಕಾಮನ್ ಆಗಿ ಹೇಳೋದಿಲ್ಲ ಅಲ್ವಾ. ಬಯಸು ಅಂತ ಹೇಳಬೇಕಾದ್ರೆ ನಾವು ವಾಂಟ್ ಅಂತಲೇ ಯೂಸ್ ಮಾಡ್ತೀವಿ, ಬಟ್ ವಿ ನೆವರ್ ಯೂಸ್ ಇಟ್ ಇನ್ ಕಾಮನ್ ಕನ್ನಡ ಕಾನ್ವರ್ಸೇಷನ್, ರೈಟ್. ನಾನು ಬಯಸುತ್ತೇನೆ ಅಂತಿಲ್ಲ. ಸೊ ಐ ವಾಂಟ್ ಟು ಲರ್ನ್ ಇಂಗ್ಲೀಷ್. ನನಗೆ ಇಂಗ್ಲೀಷ್ ಕಲಿಬೇಕು, ಅಥವಾ ನಾನು ಇಂಗ್ಲೀಷ್ ಕಲಿಬೇಕು ಅಂತಿದ್ದೀನಿ, ರೈಟ್. ಹೀಗೆ ಹೇಳ್ತೀವಿ ಹೊರತು ನಾನು ಇಂಗ್ಲೀಷ್ ಕಲಿಯಲು ಬಯಸ್ತೀನಿ ಅಂತ ನಾವು ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ. ಅದಕ್ಕೆ ನಾನು ಅದನ್ನು ಹೇಳಿದೆ. ಇದರ ಸರಿಯಾದ ಅರ್ಥ ಐ ವಾಂಟ್ ಟು ಲರ್ನ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಯಲು ಬಯಸುತ್ತೇನೆ. ಅಲ್ಲೂ ಏನಿದೆ ಅದೇ ಟು, ರೈಟ್. ಓಕೆ, ಐ ವಾಂಟ್ ಟು ಬೈ ಅ ನ್ಯೂ ಕಾರ್. ನಾನು ಹೊಸ ಕಾರ್ ಖರೀದಿ ಮಾಡಲು ಬಯಸುತ್ತೇನೆ. ಐ ವಾಂಟ್ ಟು ರೀಡ್ ಅ ಗುಡ್ ಬುಕ್. ಒಂದು ಹೊಸ ಪುಸ್ತಕ ನಾನು ಓದಲಿಕ್ಕೆ ಬಯಸ್ತೇನೆ. ಓಕೆ, ಸೊ ಇದೇ ಥರ ನಿಮಗೆ ಸೆಂಟೆನ್ಸಸ್ ಇದೆ ನೋಡಿ, ಒಂದು 15 ಸೆಂಟೆನ್ಸಸ್, ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ನೆಕ್ಸ್ಟ್ ಇನ್ನೊಂದು, ಸೊ ಈಗ ನಾವೇನು ನೋಡ್ತೀವಿ ಅಂದರೆ ಐ ವಾಂಟ್ ಯು ಟು ಪ್ಲಸ್ ವರ್ಬ್. ಐ ವಾಂಟ್ ಯು ಟು ಪ್ಲಸ್ ವರ್ಬ್. ಓಕೆ, ಸೊ ಯು ಬದಲು ಬೇರೆನೂ ಹಾಕ್ಬೋದು, ಅದೇ ಏನು ಅಂತ ನಾನು ಹೇಳ್ತೀನಿ. ಈಗ ನೋಡಿ ಇದೇನು, ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಎಕ್ಸ್ಪ್ರೆಸಿಂಗ್ ಡಿಸೈರ್ ಫಾರ್ ಸಮ್ ಒನ್ ಎಲ್ಸ್ ಟು ಡೂ ಸಮಥಿಂಗ್. ಇದು ಬೇರೆಯವರು ನಮಗೋಸ್ಕರ ಅಥವಾ ಬೇರೆಯವರು ಏನೋ ಮಾಡೋದನ್ನು ನಾನು ಬಯಸ್ತೀನಿ, ಅವ್ರ ಮೂಲಕ ನಾನು ಅದನ್ನು ಮಾಡಿಸ್ಬೇಕು, ಈ ಥರ ಮೀನಿಂಗ್ ಕೊಡುತ್ತದು. ಓಕೆ, ಲೆಟ್ಸ್ ಸಿ ದಿ ಎಕ್ಸಾಂಪಲ್ಸ್. ಐ ವಾಂಟ್ ಯು ಟು ಹೆಲ್ಪ್ ಮೀ. ಐ ವಾಂಟ್ ಟು ಹೆಲ್ಪ್. ಐ ವಾಂಟ್ ಟು, ಯು ಇಲ್ಲ ಅಂದರೆ ಐ ವಾಂಟ್ ಟು ಹೆಲ್ಪ್. ನನಗೆ ಸಹಾಯ ಮಾಡಬೇಕು, ಯಾರಿಗಾದರೂ ಸಹಾಯ ಮಾಡಬೇಕು, ಅಥವಾ ನಾನು ಯಾರಿಗೂ ಸಹಾಯ ಮಾಡಲಿಕ್ಕೆ ಬಯಸ್ತೀನಿ. ಐ ವಾಂಟ್ ಟು ಹೆಲ್ಪ್ ಸಮ್ ಒನ್. ಬಟ್ ಐ ವಾಂಟ್ ಯು ಟು ಹೆಲ್ಪ್ ಮೀ. ಐ ವಾಂಟ್ ಯು ಟು ಹೆಲ್ಪ್ ಮೀ. ನೀನು ನನಗೆ ಸಹಾಯ ಮಾಡಬೇಕು ಅಂತ ನಾನು ಬಯಸ್ತೀನಿ. ಐ ವಾಂಟ್, ನಾನು ಬಯಸ್ತೀನಿ, ಯು, ನೀನು, ಟು ಹೆಲ್ಪ್, ಸಹಾಯ ಮಾಡಲು, ಮೀ, ನನಗೆ, ನೀನು ನನಗೆ ಸಹಾಯ ಮಾಡಲು ನಾನು ಬಯಸ್ತೀನಿ. ಐ ವಾಂಟ್ ಯು ಟು ಲಿಸನ್ ಕೇರ್ಫುಲಿ. ಐ ವಾಂಟ್ ಯು ಟು ಲಿಸನ್ ಕೇರ್ಫುಲಿ. ನಾನು ಹೇಳೋದನ್ನು ಸರಿಯಾಗಿ ನೀವು ಕೇಳಿಸ್ಕೋಬೇಕು ಅಂತ ನಾನು ಬಯಸ್ತೀನಿ. ಐ ವಾಂಟ್ ಯು ಟು ಬಿ ಆನೆಸ್ಟ್ ವಿತ್ ಮೀ. ಐ ವಾಂಟ್ ಯು ಟು ಬಿ ಆನೆಸ್ಟ್ ವಿತ್ ಮೀ. ನೀನು ನನ್ನ ಹತ್ರ ಪ್ರಾಮಾಣಿಕವಾಗಿರಬೇಕು ಅನ್ನೋದನ್ನು ನಾನು ಬಯಸ್ತೀನಿ. ಸೊ ಆ ಬಯಸು ಅನ್ನೋದು ಐ ವಾಂಟ್ ಯು ಟು ಸ್ಟಡಿ ಹಾರ್ಡ್. ನೀನು ತುಂಬ ಚೆನ್ನಾಗಿ ನೀನು ಕಷ್ಟಪಟ್ಟು ಓದಬೇಕು ಅಂತ ನಾನು ಬಯಸ್ತೀನಿ. ಓಕೆ, ಸೊ ಐ ವಾಂಟ್ ಯು ಟು ಡೂ ಸಮಥಿಂಗ್. ಅಲ್ಲಿ ನಾವು ಐ ವಾಂಟ್ ಅಂತ ಬಳಸ್ಬೋದು. ಈಗ ಇದನ್ನೇ ನಾವು ನೆಗೆಟಿವ್ ಆಗಿ ಬಳಸ್ಬೋದು. ಓಕೆ, ನೆಗೆಟಿವ್ ಆಗಿ ನೋಡಿ, ಐ ಡೋಂಟ್ ವಾಂಟ್ ಯು ಟು ಲೈ ಟು ಮೀ. ಐ ಡೋಂಟ್ ವಾಂಟ್ ಯು ಟು ಲೈ ಟು ಮೀ. ನೀನು ನನಗೆ ಸುಳ್ಳು ಹೇಳೋದನ್ನು ನಾನು ಬಯಸೋದಿಲ್ಲ. ಐ ಡೋಂಟ್ ವಾಂಟ್ ಯು ಟು ಲೈ ಟು ಮೀ. ಓಕೆ, ಸೊ ಹಾಗೆ ಐ ಡೋಂಟ್ ವಾಂಟ್ ಯು ಟು ವೇಸ್ಟ್ ಯೋರ್ ಟೈಮ್. ಐ ಡೋಂಟ್ ವಾಂಟ್ ಯು ಟು ವೇಸ್ಟ್ ಯೋರ್ ಟೈಮ್. ನೀನು ನಿನ್ನ ಸಮಯವನ್ನು ವ್ಯರ್ಥ ಮಾಡೋದು ನನಗೆ ಇಷ್ಟ ಇಲ್ಲ, ಆದರೆ ನಾನು ಬಯಸಲ್ಲ. ಓಕೆ, ಸೊ ನೀನು ಸಮಯ ವ್ಯರ್ಥ ಮಾಡಬಾರ್ದು ಅಂತ ಹೇಳೋದಾದರೆ ಡೋಂಟ್ ವೇಸ್ಟ್ ಯೋರ್ ಟೈಮ್. ಐ ಡೋಂಟ್ ವಾಂಟ್ ಯು ಟು ವೇಸ್ಟ್ ಯೋರ್ ಟೈಮ್ ಅಂದರೆ ನೀನು ನಿನ್ನ ಸಮಯವನ್ನು ವ್ಯರ್ಥ ಮಾಡೋದು ನನಗೆ ಇಷ್ಟ ಇಲ್ಲ, ನಾನು ಬಯಸಲ್ಲ ಅದನ್ನು. ಐ ಡೋಂಟ್ ವಾಂಟ್ ಯು ಟು ಸ್ಕಿಪ್ ಯೋರ್ ಮೀಲ್ಸ್. ಐ ಡೋಂಟ್ ವಾಂಟ್ ಯು ಟು ಸ್ಕಿಪ್ ಯೋರ್ ಮೀಲ್ಸ್. ನೀನನ್ನು ಊಟನ ಸ್ಕಿಪ್ ಮಾಡೋದು ಅಂದರೆ ಬಿಟ್ಬಿಡೋದು.
ಅದು ನಾನು ಬಯಸಲ್ಲ. ಓಕೆ, ಸೊ ಇಲ್ಲಿ ಐ ಡೋಂಟ್ ವಾಂಟ್ ಯು ಟು ಆಯಿತು. ಇಲ್ಲಿ ನಾನು ಡೋಂಟ್ ವಾಂಟ್, ಇಲ್ಲಿ ಇದನ್ನು ನೆಗೆಟಿವ್ ಹೇಳಿಲ್ಲ ಅನಿಸುತ್ತೆ. ಎಸ್, ನೋಡಿ ಇಲ್ಲಿ ಐ ವಾಂಟ್ ಟು ವಾಚ್ ಎ ಮೂವಿ ಟು ನೈಟ್. ನನಗೆ ಇವತ್ತು ರಾತ್ರಿ ಒಂದು ಸಿನಿಮಾ ನೋಡಬೇಕು. ನೆಕ್ಸ್ಟ್ ನೆಗೆಟಿವ್ ಹೇಳೋದಾದರೆ ಐ ವಾಂಟ್ ಟು ನೆಗೆಟಿವ್ ಹೇಳೋದಾದರೆ ಐ ಡೋಂಟ್ ವಾಂಟ್ ಟು. ನೆಗೆಟಿವ್ ನೋಡಿ, ಐ ಡೋಂಟ್ ವಾಂಟ್ ಟು ವೇಕ್ ಅಪ್ ಅರ್ಲಿ. ಐ ಡೋಂಟ್ ವಾಂಟ್ ಟು ವೇಕ್ ಅಪ್ ಅರ್ಲಿ. ನನಗೆ ಬೇಗ ಎಚ್ಚರ ಆಗೋದು ಬೇಡ, ನನಗೆ ಇಷ್ಟ ಇಲ್ಲ, ನಾನು ಅದನ್ನು ಬಯಸಲ್ಲ. ಐ ಡೋಂಟ್ ವಾಂಟ್ ಟು ಗೋ ಟು ವರ್ಕ್ ಟುಡೇ. ಐ ಡೋಂಟ್ ವಾಂಟ್ ಟು ಗೋ ಟು ವರ್ಕ್ ಟುಡೇ ಅಂದರೆ ಇವತ್ತು ನಾನು ಕೆಲಸಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ, ಬಯಸಲ್ಲ ನಾನು. ಇಷ್ಟ ಇಲ್ಲ ಅಂತಲ್ಲ, ಇಷ್ಟ ಇಲ್ಲ ಅಂದರೆ ಐ ಡೋಂಟ್ ಲೈಕ್ ಟು ಗೋ ಟು ಅಂತ ಬರುತ್ತೆ. ಬಯಸಲ್ಲ, ಬಯಸ್ಸು ಅದು ವಾಂಟ್. ಐ ಡೋಂಟ್ ವಾಂಟ್ ಟು ಗೋ ಟು ವರ್ಕ್ ಟುಡೇ. ಓಕೆ, ಸೊ ನೆಗೆಟಿವ್ ಇದು ಆಗುತ್ತೆ. ಯಾ, ನೆಕ್ಸ್ಟ್ ನೋಡಿ, ಸೊ ಗೊತ್ತಾಯ್ತು ಇಲ್ಲಿ. ಯಾ, ಐ ಡೋಂಟ್ ವಾಂಟ್ ಯು ಟು ಲೈಕ್, ಇದಾಯ್ತಲ್ವಾ. ಐ ಡೋಂಟ್ ವಾಂಟ್ ಯು ಟು ಇಗ್ನೋರ್ ಮೈ ಕಾಲ್ಸ್. ಐ ಡೋಂಟ್ ವಾಂಟ್ ಯು ಟು ಇಗ್ನೋರ್ ಮೈ ಕಾಲ್ಸ್. ನೀನು ನನ್ನ ಕಾಲ್ಗಳನ್ನು ಇಗ್ನೋರ್ ಮಾಡೋದು ಅಂದರೆ ಲೆಕ್ಕಿಸದೇ ಇರುವುದು ಅಥವಾ ನಿರ್ಲಕ್ಷಿಸುವುದು ನಾನು ಇಷ್ಟಪಡುವುದಿಲ್ಲ, ನಾನು ಬಯಸುವುದಿಲ್ಲ. ಓಕೆ, ಸೊ ಈಗ ನೋಡಿ ನಾವು ಇದು ಯುನ ರೀಪ್ಲೇಸ್ ಮಾಡ್ಬೋದು. ಐ ಡೋಂಟ್ ವಾಂಟ್ ಯು ಅಂತಿದೆಯಲ್ಲ, ಐ ವಾಂಟ್ ಯು ಅಂತಿದೆಯಲ್ಲ, ಯುನ ರಿಪ್ಲೇಸ್ ಮಾಡಿ ವಿತ್ ಎನಿ ಪರ್ಸನ್ ಆರ್ ಎನಿಥಿಂಗ್ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ನೋಡಿ ಇಲ್ಲಿ ಮೈ ಬ್ರದರ್ ಆರ್ ಸಿಸ್ಟರ್ ಅಂತ ನಾವು ಯೂಸ್ ಮಾಡೋದಾದರೆ, ಮೈ ಬ್ರದರ್ ಆರ್ ಸಿಸ್ಟರ್ ಅಲ್ಲಿ ನಾವು ಯೂಸ್ ಮಾಡೋದಾದರೆ ಐ ವಾಂಟ್ ಮೈ ಸಿಸ್ಟರ್ ಟು ಕಮ್ ವಿತ್ ಮೀ. ಐ ವಾಂಟ್ ಮೈ ಸಿಸ್ಟರ್ ಟು ಕಮ್ ವಿತ್ ಮೀ. ನನ್ನ ತಂಗಿ ನನ್ನ ಜೊತೆಗೆ ಬರೋದು, ನಾನೆಲ್ಲ ಹೋಗ್ತಾ ಇದ್ದೀನಿ, ಬರೋದು ನಾನು ಬಯಸ್ತೀನಿ. ಐ ವಾಂಟ್ ಮೈ ಸಿಸ್ಟರ್ ಟು ಕಮ್ ವಿತ್ ಮೀ. ಅದೇ ನಾವು ನೆಗೆಟಿವ್ ಮಾಡಿದ್ರೆ ಐ ಡೋಂಟ್ ವಾಂಟ್ ಮೈ ಸಿಸ್ಟರ್ ಟು ಕಮ್ ವಿತ್ ಮೀ. ಓಕೆ, ಸೊ ನನ್ನ ತಂಗಿ ನನ್ನ ಜೊತೆ ಬರೋದು ನಾನು ಬಯಸಲ್ಲ. Like my parents, I want my parents to see my performance. I want my parents to see my performance. ನಾನು ಪರ್ಫಾರ್ಮ್ ಮಾಡೋದು ನಮ್ಮ ಪೇರೆಂಟ್ಸ್ ನೋಡಬೇಕು ಅಂತ ನಾನು ಬಯಸ್ತೀನಿ. My friend, I want my friend to help me move. My friend ನಾವು ಸೆಂಟೆನ್ಸಲ್ಲಿ ಹಾಕೋದಾದರೆ ಐ ವಾಂಟ್ ಮೈ ಫ್ರೆಂಡ್ ಟು ಹೆಲ್ಪ್ ಮೀ ಮೂವ್ ಅಂದರೆ ನಾನು ಎಲ್ಲೋ ಬೇರೆ ಸಿಟಿಗೆ ಹೋಗ್ತಾ ಇದ್ದೀನಿ, ಬೇರೆ ಸಿಟಿಗೆ ನಾನು ಶಿಫ್ಟ್ ಆಗ್ತಾ ಇದ್ದೀನಿ, ಅದಕ್ಕೆ ನನ್ನ ಫ್ರೆಂಡು ನನಗೆ ಹೆಲ್ಪ್ ಮಾಡಬೇಕು ಅನ್ನೋದನ್ನು ನಾನು ಬಯಸ್ತೀನಿ. ಓಕೆ, ಜಾನ್ ಹೆಸರು, ಜಾನ್, ಮೇರಿ ಆರ್ ಎನಿ ನೇಮ್. I want John to explain the instructions. I want John to explain the instructions. So John ಸೂಚನೆಗಳನ್ನು ಎಕ್ಸ್ಪ್ಲೈನ್ ಮಾಡೋದು ನಾನು ಬಯಸ್ತೀನಿ, ಮಾಡಲಿ ಅಂತ ನಾನು ಬಯಸ್ತೀನಿ. I want John to explain the instructions. The ಸ್ಟೂಡೆಂಟ್ಸ್ ಬಗ್ಗೆ, ಸ್ಟೂಡೆಂಟ್ಸನ್ನು ನಾವು ಸೆಂಟೆನ್ಸಲ್ಲಿ ಹಾಕೋದಾದರೆ I want the students to listen carefully. I want the students to listen carefully. ಸ್ಟೂಡೆಂಟ್ಸ್ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅನ್ನೋದು ನನ್ನ ಬಯಕೆ, ನಾನು ಬಯಸ್ತೀನಿ. The teacher. ಸೊ ಇದೇ ಥರ ನೀವು ಫುಲ್ ಯಾವ ನೌನ್ ಬೇಕಾದರೂ ಹಾಕ್ಬೋದು ಅದರಲ್ಲಿ. ಯು ಕ್ಯಾನ್ ಪುಟ್ ಲಾಟ್ ಆಫ್ ನೌನ್ಸ್ ಆ್ಯಂಡ್ ಮೇಕ್ ಲಾಟ್ ಆಫ್ ಸೆಂಟೆನ್ಸಸ್. ಇದೇ ಥರ ಎಷ್ಟು ಬೇಕಾದರೂ ಸೆಂಟೆನ್ಸ್ ಮಾಡ್ಬೋದು ಅಲ್ವಾ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಐ ವಾಂಟ್, ನಿಮಗೇನು ಬೇಕು, ನನಗೇನು ಬೇಕು ಅನ್ನೋದನ್ನೇ 100 ವಸ್ತುಗಳನ್ನು ನೀವು ಅಲ್ಲಿ ಹಾಕಿದ್ರೆ ಆಯಿತು. ಇಟ್ ಬಿಕಮ್ಸ್ 100 ಕ್ವೆಶ್ಚನ್ಸ್, ರೈಟ್. ಸೊ ನನಗೇನು ಬೇಕು, ನನಗೇನು ಆಗಬೇಕು, ಆಮೇಲೆ ನನಗೆ ಬೇರೆಯವರಿಂದ ಏನಾಗಬೇಕು, ಈ 3 ಫಾರ್ಮುಲಾ ಇಟ್ಕೊಂಡು ನೀವು ಯು ಕ್ಯಾನ್ ಮೇಕ್ ವಂಡರ್ಸ್. ಓಕೆ, ಇದು ಸಿಂಪಲ್ ಇಂಗ್ಲೀಷ್. ಐ ಮೀನ್ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಈ ಥರ ಸೆಂಟೆನ್ಸನ್ನು ನಾವು ಮಾತಾಡ್ತೀವಿ. ಡೂ ದ್ಯಾಟ್, ಡೂ ದ್ಯಾಟ್, ಅದನ್ನು ಮಾಡು. ಐ ವಾಂಟ್ ಯು ಟು ಡೂ ದ್ಯಾಟ್, ನೀನು ಅದನ್ನು ಮಾಡಬೇಕು ಅಂತ ನಾನು ಬಯಸ್ತೀನಿ. ಡೂ ದ್ಯಾಟ್, ಅದನ್ನು ಮಾಡು. ಐ ವಾಂಟ್ ಯು ಟು ಡೂ ದ್ಯಾಟ್. ದ್ಯಾಟ್ ಇಸ್ ಅ ಡಿಫ್ರೆನ್ಸ್. ಓಕೆ, ಆಲ್ರೈಟ್. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಆ್ಯಂಡ್ ಇದೇ ಥರ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮೈ ಚಾನಲ್. ಆ್ಯಂಡ್ ವಾಟ್ ಎಲ್ಸ್, ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ಅಥವಾ ನಿಮಗೆ ಏನಾದರೂ ಇದೇ ಥರದ್ದು ಏನಾದರೂ ಸೆಂಟೆನ್ಸ್ಗಳು ಗೊತ್ತಿದ್ದರೆ ಯು ಕ್ಯಾನ್ ಮೇಕ್ ದ ಸೆಂಟೆನ್ಸಸ್ ಆ್ಯಂಡ್ ಯು ಡ್ರಾಪ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ until my next video uploads. Bye-bye. Take care. This is Anil Kumar signing off.